ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಭರ್ತಿ ಆಗಿರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಭರ್ತಿ ಆಗಿರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಭರ್ತಿ ಆಗಿರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಭರ್ತಿ ಆಗಿರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ.
ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಬರ್ತಾ ಇರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಬರ್ತಾ ಇರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ರಜೆ ಮೇಲಿದ್ದ ಯೋಧರನ್ನ ಸೇನೆಗೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಿಂದ ಇದೇ ಕಾರಣಕ್ಕೆ ಜಮ್ಮುವಿಗೆ ಹೊರಟಿದ್ದಾರೆ. ದುತ್ತರಗಾಂವ್ ಗ್ರಾಮದ ಹನುಮಂತರಾಯ್ ಪತ್ನಿ ಹೆರಿಗೆಗೆ ಅಂತ ಹೇಳಿ ರಜದ ಮೇಲೆ ಬಂದಿದ್ರು ಯೋಧ. 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ನಿಯ ಹೆರಿಗೆಯ ಸಲುವಾಗಿ ರಜೆ ಮೇಲೆ ಬಂದಿದ್ದ ಯೋಧ ಇದೀಗ ವಾಪಸ್ ರಜೆಯನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಾನು 2005ರಲ್ಲಿ ಬರ್ತಾ ಇರೋದು. 2025ರಲ್ಲಿ ಅದು 20 ವರ್ಷ ಸೇವೆ ಆಗಿದೆ. ನಾನು ಇವಾಗ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರೋದು. ನನ್ನ ಪತ್ನಿಯ ಡೆಲಿವರಿಗೋಸ್ಕರ ನಾನು ಬಂದಿರೋದು. ನನಗೊಂದು ಗಂಡು ಮಗು ಜನ್ಮವಾಗಿದೆ. ಹೋದ ಸ್ಯಾಟರ್ಡೆ ಆಗಿದೆ. ಇವಾಗ ಒಂದು ವಾರ ಆಯಿತು. ನನ್ನ ಮಗು ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿದೆ. ದೇಶ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದಲ್ಲಿ ಕದನ ವಿರಾಮ ಚಾಲುವಾಗಿದೆ. ಹೀಗಾಗಿ ನಾನು ಕರೆ ಬಂದಿರೋದು ಸರ್. ನಾನೀಗ ಹೋಗ್ತಾ ಇರೋದು. ಖುಷಿ ಆಗ್ತಿದೆ ಸರ್. ಪರವಾಗಿಲ್ಲ. ದೇಶ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಈಗ ಹೋಗ್ತಾ ಇದೆ ಸರ್. ಓಕೆ ಸರ್. ನಾನು